ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮತ್ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಮಾಸದ ಅಮಾವಾಸ್ಯೆ ಕಡೆಯ ದಿನ, ಅಂದರೆ ಅಧಿಕ ಮಾಸದ ಕಡೆ ದಿನ ಇವತ್ತು ಸೋಮವಾರ. ಅದು ವಿಶೇಷವಾಗಿ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಸೋಮವಾರ ಬೇರೆ ಅಮಾವಾಸ್ಯೆ, ಬಹಳಷ್ಟು ಜನ ಸೋಮವಾರ ಅಮಾವಾಸ್ಯೆ ವ್ರತ ಅಂತ ಮಾಡ್ತಕ್ಕಂಥದ್ದು. ಬೆಳಗ್ಗೆ 9-12 ಇರ್ತಕ್ಕಂಥದ್ದು. ಮೃಗಶಿರ ನಕ್ಷತ್ರ ಬಂದು ರಾತ್ರಿ 8:58 ಇರುತ್ತೆ. ಅದೇ ರೀತಿಯಲ್ಲಿ ಯೋಗ ಬಂದು ಶೂಲ, ಕರ್ಣ ಬಂದು ನಾಗವಾನ್. ಇದರ ವಿಶೇಷ ಏನಪ್ಪ ಅಂದರೆ, ಈ ದಿನ ಹಲವರಿಗೆ ಬುಧ ಆದಿತ್ಯ ಯೋಗದಿಂದ, ಬುಧಾದಿತ್ಯ ಯೋಗ ಅಂತ ಇರ್ತೀವಿ. ಬುಧ ಆದಿತ್ಯ ಯೋಗದಿಂದ ರವಿ ಬುಧರು ಒಂದಾಗ್ತಾರೆ. ಇವತ್ತು ಬುಧನಿರೋ ಜಾಗಕ್ಕೆ ರವಿ ಬರ್ತಾನೆ, ಜೊತೆಗೆ ಚಂದ್ರನೂ ಸೇರ್ತಾನೆ. ಯಾರಿಗೆ ಗುರುಬಲ ಇರೋದಿಲ್ಲ ಅವರು ಬಹಳ ವ್ಯವಹಾರಗಳಲ್ಲಿ ಕಡಿಮೆ ಆಗಿರ್ತದೆ, ಅವ್ರ ಲೆಕ್ಕಾಚಾರಕ್ಕೆ ಕಡಿಮೆ ಆಗಿರ್ತದೆ, ಬರೋ ಹೋಗಿರ್ತದೆ. ಅಂಥವರಲ್ಲಿ ಕೆಲವರಿಗೆ ಒಂದು ಈ 22ನೇ ತಾರೀಕುವರೆಗೂ ಆತನು ಬುಧನು ಸೂರ್ಯನ ಜೊತೆಯಲ್ಲಿರ್ತಾನೆ. ಅದು ಬುಧ ಆದಿತ್ಯ ಯೋಗ. ಬುಧ ಆದಿತ್ಯ ಯೋಗದಲ್ಲಿ ಸ್ವಲ್ಪ ಸಮಾಧಾನ ಆಗ್ತಕ್ಕಂಥ ವಿಷಯಗಳು, ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಇವೆಲ್ಲ ಕಾಣ್ತದೆ. ಈ ದಿನ ವಿಶೇಷವಾಗಿ ರವಿ ಸಂಕ್ರಮಣ, ರವಿ ಮಿಥುನ ರಾಶಿಗೆ ಪ್ರವೇಶಿಸ್ತಕ್ಕಂಥ ದಿನ ಆಗಿರ್ತಕ್ಕಂಥ ವಿಶೇಷ ಇವತ್ತು. ಜೊತೆಗೆ ಬುಧ ಆದಿತ್ಯ ಯೋಗ ಹಲವು ರಾಶಿಗಳಿಗೆ ಶುರುವಾಗ್ತಕ್ಕಂಥದ್ದು. ಇನ್ನು ಮೇಷರಾಶಿಗೆ ಬಂದಾಗ ನೋಡಿ, ಮೇಷರಾಶಿಗೆ ಗುರುಬಲವೂ ಇಲ್ಲ, ಬುಧ ಆದಿತ್ಯ ಯೋಗವೂ ಇಲ್ಲ. ಎಲ್ಲನೂ ಅವರಿಗೆ ಹೆಚ್ಚು ಕಡಿಮೆಗಳು ವ್ಯವಹಾರದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಲಾಭಾಂಶ ಕಡಿಮೆ ಆಗ್ತಕ್ಕಂಥದ್ದು, ಹಣಕಾಸಿನ ಕೊರತೆ ಆಗ್ತಕ್ಕಂಥದ್ದು ಎಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದು. ನೀವು ಗುರುಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವೃಷಭ ರಾಶಿಯವ್ರಿಗೂ ಸಹ ಸೇಮ್, ಅವ್ರಿಗೂ ಸಹ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿ ಹೋಗ್ತಕ್ಕಂಥದ್ದಿಲ್ಲ, ವ್ಯವಹಾರಗಳು ಸರಿ ಇಲ್ಲ, ಮನೆಯಲ್ಲಿ ಲೆಕ್ಕಾಚಾರಗಳು ಸರಿ ಇಲ್ಲ, ವ್ಯಾಪಾರಗಳು ಸರಿ ಇಲ್ಲದೆ ಇರತಕ್ಕಂಥದ್ದು. ಮಂದಚೇಷ್ಟೆ ನೋಡಿ, ವೃಷಭ ರಾಶಿಯವರು ವಿಶೇಷವಾಗಿ ಮಂದಚೇಷ್ಟೆ ಇರ್ತಕ್ಕಂಥದ್ದು ಒಂದು ಶನಿಯ ಪ್ರಭಾವದಿಂದ. ಅವರು ಸಹ ಶನಿಮಾತ್ಮನನ್ನು ಧ್ಯಾನಿಸ್ತಾರೆ, ಆಂಜನೇಯ ಸ್ವಾಮಿಗೆ ಧ್ಯಾನ ಮಾಡ್ತಾರೆ. ನಿಮಗೂ ಸಹ ಮತ್ತೆ ಇನ್ನೊಂದು ಯಾವುದೋ ಒಂದು ಯೋಗ ಬರ್ತದೆ, ಬುಧರಾದಿತ್ಯ ಯೋಗ ಬಂದಾಗ ಇನ್ನೊಂದು ಯಾವುದೋ ಒಂದು ಯೋಗ ಬರ್ತದೆ. ಅವಾಗ ಸ್ವಲ್ಪ ದಿನ ನಿಮಗೆ ರಿಲೀಫ್ ಸಿಗ್ತದೆ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ, ಮಿಥುನ ರಾಶಿಯವರಿಗೆ ಗುರುಬಲ ಇದೆ, ಆದ್ದರಿಂದ ಅವ್ರಿಗೇನು ತೊಂದರೆ ಇಲ್ಲ. ಅವ್ರ ವ್ಯವಹಾರಗಳು ಸುಗಮವಾಗಿ ನಡೀತಕ್ಕಂಥದ್ದು, ಬರ್ತಕ್ಕಂಥ ಆದಾಯದಲ್ಲಿ ಲಾಭ ಇರತಕ್ಕಂಥದ್ದು, ಎಲ್ಲ ಅಂದ್ಕೊಳ್ತಕ್ಕಂಥ ಕೆಲಸಗಳು ನಡೀತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯಗಳು ನೋಡಿ, ಮಿಥುನ ರಾಶಿಯವ್ರ ಮನೆಯಲ್ಲಿ ಶುಭ ಕಾರ್ಯಗಳು ಇರತಕ್ಕಂಥದ್ದು ವಿಶೇಷವಾಗಿ ನಡೀತಕ್ಕಂಥದ್ದು ನೋಡಿ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ನೋಡಿ, ಅವ್ರ ಗುರುಬಲ ಇರಲಿಲ್ಲ ಯಾರಿಗೆ, ಕರ್ಕಾಟಕ ರಾಶಿಯವರಿಗೆ. ಆದರೆ ಬುಧ ಆದಿತ್ಯ ಯೋಗದಿಂದ 22/6/2026 ಅವರಿಗೆ ಈ ಬುಧ ಆದಿತ್ಯ ಯೋಗದಿಂದ ಸ್ವಲ್ಪ ಸುಖ ಕಾಣ್ತಾರೆ. ಹಿಡಿದ ಕೆಲಸಗಳು ಲಾಭದಾಯಕವಾಗ್ತಕ್ಕಂಥದ್ದು. ಇಂಟ್ರೀಮ್ ರಿಲೀಫ್ ಅಂತಾರೆ ಇದನ್ನು. ಅಂದರೆ ಈ ಕರ್ಕಾಟಕ ರಾಶಿಯವರಿಗೆ ಇಂಟ್ರೀಮ್ ರಿಲೀಫ್ ಸಿಗ್ತಕ್ಕಂಥದ್ದು. ನೀವು ಸಹ ಮಹಾವಿಷ್ಣುವನ್ನು ಧ್ಯಾನ ಮಾಡಿ, ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಸಿಂಹರಾಶಿಗೆ ಮಾಮೂಲಿ ನಿಮ್ಗೆ ತಿಳಿದಂಗೆ ಅವರಿಗೆ ಗುರುಬಲ ಇಲ್ಲ, ಆದರೂ ಸಹ ಏನು ಉಚ್ಚ ಕ್ಷೇತ್ರದಲ್ಲಿ ಸೂರ್ಯನಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಇರುಸುಮುರುಸುಗಳಾಗ್ತಕ್ಕಂಥದ್ದು ಸಹ ಲಾಭಾದಾಯದಲ್ಲಿ ಕೊರತೆ ಇರೋದಿಲ್ಲ. ಅಲ್ಲಿ ನಮ್ಮದಕ್ಕೆ ಕನ್ಯಾ ರಾಶಿಗೆ ಬಂದಾಗ, ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ, ಎಲ್ಲ ಲಕ್ಷಣಗಳು ಚೆನ್ನಾಗಿದೆ, ಒಳ್ಳೆ ಏಕಾದಶ ಶುಭ ಸ್ಥಾನಗಳಲ್ಲಿ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಹೇಳೋ ಕೆಲಸವೇ ಇಲ್ಲ, ಬಹಳ ಒಳ್ಳೆಯ ಸಮಯ ಇದು. ಅವರು ಏನು ಪ್ರಯತ್ನಗಳಿದ್ರು ಇವಾಗ ಮಾಡಿಕೊಂಡ್ರೆ ಅವರು ಸಕ್ಸಸ್ ಆಗ್ತಾರೆ. ಇನ್ನು ತುಲಾ ರಾಶಿಗೆ ಬಂದಾಗ ನೋಡಿ, ತುಲಾ ರಾಶಿಗೆ ಗುರುಬಲ ಇರಲಿಲ್ಲ, ಆದರೆ ಈ ಗುರು ಬುಧ ಮತ್ತು ಆದಿತ್ಯರ ಸಂಯೋಗದಿಂದ ಇವರಿಗೆ 22/6/2026 ಶುಭ ದಿನಗಳಿರ್ತಕ್ಕಂಥದ್ದು. ಸ್ವಲ್ಪ ಏನಾದರೂ ಇರುಸುಮುರುಸುಗಳಾಗಿರ್ತಕ್ಕಂಥದ್ದು, ವ್ಯತ್ಯಾಸಗಳಾಗಿರ್ತಕ್ಕಂಥ ಸರಿಪಡಿಸ್ಕೊಳ್ಳಿ. ಆಮೇಲೆ ಮಾಮೂಲಿಯಾಗಿ ನಿಮಗೆ ತೊಂದರೆಗಳಿರ್ತಕ್ಕಂಥದ್ದು, ಅದನ್ನು ಯಾವ ರೀತಿ ಹೋಗಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿಕೊಳ್ಳಿ. ಗುರುಧ್ಯಾನ ಮಾಡಿ, ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರುಧ್ಯಾನ ಮಾಡಿದ ತುಲಾರಾಶಿಯವರು ಅವರಿಗೆ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನೀವೇನಪ್ಪ ಅಂದರೆ ಕಡಲೆಯ ಕಾಳನ್ನು ದಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲದ ವೃಶ್ಚಿಕ ರಾಶಿಗೆ ಬಂದಾಗ ಇವರಿಗೆ ಬೇಕಾದಷ್ಟು ಗುರುಬಲ ಇದೆ, ಏನು ಮಾತಾಡೋ ಕೆಲಸ ಎಲ್ಲ ಚೆನ್ನಾಗಿದೆ ಲೆಕ್ಕಾಚಾರಗಳು. ಬುಧ ಆದಿತ್ಯ ಯೋಗದಿಂದ ಏನಪ್ಪ ಆಗ್ತಕ್ಕಂದರೆ 22ನೇ ತಾರೀಕುವರೆಗೂ ಇವು ಆಗ್ತಕ್ಕಂಥ ಕೆಲಸಗಳು ಏಟು ಬೀಳ್ತದೆ. ಯಾಕಂದರೆ ಬುಧ ಆದಿತ್ಯ ಯೋಗವು ಇವರಿಗೆ ವೃಶ್ಚಿಕದವರಿಗೆ ಶುಭ ತರೋದಿಲ್ಲ. ಆದ್ದರಿಂದ ಅವರಿಗೆ ಸ್ವಲ್ಪ ಒಂದು 8 ದಿನ ವ್ಯವಹಾರದಲ್ಲಿ ತೊಂದರೆ ಆಗ್ತದೆ. ನೀವು ವ್ಯಾಪಾರ ಮಾಡೋರು ಹುಷಾರಾಗಿ ಮಾಡ್ಕೊಳ್ಳಿ, ಬಂಡವಾಳ ಆಗ್ತಕ್ಕಂಥವ್ರು. ಅದನ್ನು ಧನುಸ್ಸು ರಾಶಿಗೆ ಬಂದಾಗ ಬೇರೆ ಇವರಿಗೆ ಏನಿಲ್ಲ ಪಾಪ, ಬುಧರಾದಿತ್ಯ ಯೋಗವೂ ಇಲ್ಲ, ಗುರುಬಲವೂ ಇಲ್ಲ, ಯಾವುದೇ ಒಂದು ಇಲ್ಲ. ಆದರೆ ಬರ್ತದೆ ಈ ಹಲವಾರು ಯೋಗಗಳು ನಿಮಗೆ ವಿಶದವಾಗಿ ತಿಳಿಸ್ಕೊಡ್ತೀನಿ. ಭಾಳಷ್ಟು ಹೇಳಿದ್ದೀನಿ ನಿಮಗೆ ಯೋಗಗಳ ಬಗ್ಗೆ, ಬಹಳಷ್ಟು ಯೋಗಗಳ ಬಗ್ಗೆ, ರಾಜಯೋಗಗಳ ಬಗ್ಗೆ ಬಹಳ ಹೇಳಿದ್ದೀನಿ. ನಮ್ಮ ಶಾರ್ಟ್ಸಲ್ಲಿ ಹೋದರೆ ನಿಮ್ಗೆ ಸಿಗ್ತದೆ ಬೇಕಾದಷ್ಟು. ಇವರಿಗೆ
ಇವ್ರಿಗೂ ದಿನ ಬರ್ತದೆ ಒಳ್ಳೆ ದಿನ ಧನಸ್ಸು. ಆ ಸಮಯದಲ್ಲಿ ನಾನು ವಿಷಯ ಹೇಳ್ತೀನಿ. ಇನ್ನು ಮಕರ ರಾಶಿಯವರಿಗೆ ಗುರುಬಲ ಇದೆ, ಓಕೆ ಅವರಿಗೆ. ಆದರೂ ಸಹ ಈ ಬುಧ ಆದಿತ್ಯ ಫಲದಿಂದ ಮಂದಚೇಷ್ಟೆ ಶುರುವಾಗುತ್ತೆ ಇವರಿಗೆ. ಸ್ವಲ್ಪ ನಿಧಾನಗತಿ ಕೆಲಸ ಕಾರ್ಯಗಳಾಗ್ತದೆ, ಹುಷಾರಾಗಿರ್ಬೇಕು ಇವರು. ಈ ಒಂದು 6-7 ದಿನ ಯಾವುದು ಫಾಸ್ಟ್ ಮಾಡೋಕ್ಕೆ ಹೋಗ್ಬಿಡೋದು, ಇರೋದ್ರಲ್ಲಿ ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಶನೇಶ್ವರಾಗ್ಮಹೇ ಛಾಯಾಪುತ್ರಾಗ್ರಹಮೇ ತನ್ನ ಮಂದ ಪ್ರಚೋದಯತೆ ಅಂತೇಳಿ ಶನಿ ಮಹಾತ್ಮನ ಧ್ಯಾನ ಮಾಡ್ಕೊಳ್ಳಿ ಯಾರು ಈ ಮಕರ ರಾಶಿಯವರು. ಅಲ್ಲಿಂದ ಮುಂದಕ್ಕೆ ಕುಂಭರಾಶಿಯವರಿಗೆ ಗುರುಬಲ ಇರಲಿಲ್ಲ, ಯಾವುದೋ ಲಕ್ಷಣಗಳಿರಲಿಲ್ಲ, ಅಲ್ಲಿ ಶನಿ ಸಹ ಉತ್ತಮ ಸ್ಥಾನದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದೆಲ್ಲ ಇತ್ತು. ಈ ಬುಧ ಆದಿತ್ಯ ಯೋಗದಿಂದ ಇವರಿಗೆ 22/6/2020 ಇಂಟ್ರೀಮ್ ರಿಲೀಫ್ ಸಿಗ್ತದೆ. ಇಂಟ್ರೀಮ್ ರಿಲೀಫ್ ಸಿಕ್ಕಿ ಏನೋ ಒಳ್ಳೆಯದಾಗ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇವರಿಗೆ. ಇವ್ರಿಗೂ ಸಹ ಬುಧಾದಿತ್ಯ ಯೋಗದಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಪ್ಲಸ್ ಗುರುಬಲ ಇರ್ತಕ್ಕಂಥದ್ದು, ಇದು ವಿಶೇಷತೆ ಇರ್ತಕ್ಕಂಥದ್ದು. ಗುರುಬಲ ಇಲ್ದಿದ್ದರೂ ಸಹ ಇವರಿಗೆ ಬರ್ತಕ್ಕಂಥದ್ದು. ಅಲ್ಲಿಂದ ಮುಂದಕ್ಕೆ ಬಂದು ಮೀನರಾಶಿಗೆ ಬಂದಾಗ ಮೀನರಾಶಿಯವ್ರಿಗೆ ಆಲ್ರೆಡಿ ಗುರುಬಲ ಇದೆ. ಈ ಬುಧ ಆದಿತ್ಯ ಯೋಗದಿಂದ ಇವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ನೋಡಿ, ಬಹಳಷ್ಟು ಯೋಗಗಳಿವೆ, ರಾಜಯೋಗಗಳು. ಅವುಗಳು ಕೆಲವು ಗ್ರಹಗಳು ಬಂದಾಗ ಆಗ್ತದೆ. ಕರ್ತರಿ ಯೋಗ ಅಂತ ಬರ್ತಕ್ಕಂಥದ್ದು. ಆ ಕರ್ತರಿ ಯೋಗದಲ್ಲಿ ಬಂದಾಗ ಅಡಿಕೆ ಅಡಕೋತ್ತರಲ್ಲಿ ಸಿಕ್ಕಾಕೊಂಡಾಗ ಕೆಲವರು. ಆ ರೀತಿ ಹಲವಾರು ಯೋಗಗಳು ದಿನ ಬರ್ತಾ ಇರ್ತದೆ. ದೇವರು ನಮಗೋಸ್ಕರ ಹಲವಾರು ನಮಗೆ ಪ್ರಾಯೋಜಿಸ್ಕೊಡ್ತಾನೆ. ಅಂಥದ್ರಲ್ಲಿ ಈ ಬುಧಾದಿತ್ಯ ಯೋಗ, ಈ ಕರ್ತರಿ ಯೋಗ, ಬೇರೆ ಬೇರೆ ಯೋಗಗಳಿವೆ. ಅವೆಲ್ಲ ಬಂದಾಗ ನಾನು ನಿಮಗೆ ವಿಷಯವಾಗಿ ತಿಳಿಸ್ಕೊಡ್ತೀನಿ. ಎಲ್ಲಿ ಆಯಿತು, ಹೆಂಗಾಯಿತು ಅಂತೇಳಿ. ಬುಧನೂ ಆದಿತ್ಯನೂ ಸೇರಿಯೋದಕ್ಕೆ ಬುಧರಾದಿತ್ಯ ಯೋಗ ಬಂತು. ಆದರೆ ಇನ್ನು ಹಲವಾರು ಮುಖ್ಯಕರವಾಗಿರ್ತಕ್ಕಂಥ ಜ್ಯೋತಿಷ್ಯ ಬರ್ತಕ್ಕಂಥ ವೈಜ್ಞಾನಿಕ ಜ್ಯೋತಿಷ್ಯ, ಇದು ಬಹಳ ವೈಜ್ಞಾನಿಕವಾದ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ. ಆತ್ಮೀಯರು, ನಮ್ಮ ಸಾಯಿ ಸ್ಮೃತಿ ವೀಕ್ಷಕರಿಗೆಲ್ಲರಿಗೂ ಬಹಳ ಧನ್ಯವಾದಗಳು. ಯಾಕಂದರೆ ಚೇಂಜಸ್ ಆದಾಗ ನಾವು ಸ್ವಲ್ಪ ಸಮಯ ತೆಗೆದುಕೊಂಡು ವಿಶದವಾಗಿ ಎಲ್ಲವನ್ನೂ ತಿಳಿಸ್ತಾ ಇದ್ದೀವಿ. ಈ ಸೂರ್ಯ ಸಂಕ್ರಮಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರುವಿನ ಚಲನೆ, ಕುಜನ ಚಲನೆ, ಇವೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ. ಶನಿ ಮಾತ್ರ ಒಂದು ಕಡೆ ಇದ್ದೋಗಿ ತಂದುಬಿಡಿ, ಸ್ಟ್ಯಾಗ್ನೆಟ್ ಆಗಿದ್ದುಬಿಡ್ತಾನೆ. ಬಹಳಷ್ಟು ದಿನಗಳ ಮೂವ್ ಮಾಡೋದಿಲ್ಲ, ನಿಧಾನ ಮಂದ ಇವಾಗ್ತದೆ. ಅದರಿಂದ ಆತನ ಫಲ ಬಂದಾಗ ಯಾರು ಏನು ಮಾಡೋಕ್ಕಾಗಲ್ಲ. ಅದನ್ನು ಕೆಡಕೆ ಆಗ್ತಾ ಇರ್ತಕ್ಕಂಥದ್ದು. ಇದಿರ್ತಕ್ಕಂಥದ್ದು ಸಾಲ್ಯೂಷನ್ಸ್ ಕೂಡ ನಾವು ಹಲವಾರು ನಿಮಗೆ ತಿಳಿಸ್ತೀವಿ. ನಿಮ್ಗಿರ್ತಕ್ಕಂಥ ಯಾವುದೇ ಅನುಮಾನ ಈ ವಿಷಯದಲ್ಲಿ ನೀವು ನಮ್ಮನ್ನು ಕಾಮೆಂಟ್ ಮಾಡೋದು, ನೀವು ನಮ್ಮನ್ನು ಕಾಮೆಂಟಲ್ಲಿ ತಿಳ್ಕೊಬೋದು, ಅಥವಾ ಫೋನ್ ಮಾಡಿ ಈ ರೀತಿ ಇದೆಯಲ್ಲ ಹೇಳಿದ್ರಲ್ಲ ಗುರುಗಳೇ ಹೆಂಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಸೂಕ್ತವಾದ ಸಮಾಧಾನವನ್ನು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ತಮಗೆ ತಿಳಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿಯಲ್ಲಿ ಪ್ರಕಟವಾಗ್ತಕ್ಕಂಥ ದಿನಭವಿಷ್ಯ ಆಗಲಿ, ಆಲಯ ದರ್ಶನ ಆಗಲಿ, ಅಥವಾ ಶಾರ್ಟ್ಸ್ ಮಾಡ್ತಾಯಿದ್ದೀವಿ, ಜ್ಯೋತಿಷ್ಯ ಮಾರ್ಗದರ್ಶಿ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಲ್ಲಿ ನೋಡಿ, ಅಲ್ಲಿ ಓಡೋದ್ರಲ್ಲಿ ಬಂದಿದೆ. ಅಂಥ ವಿಷಯಗಳನ್ನು ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದನ್ನು ವಿನಿಮಯ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಲ್ಲಿ. ನೋಡಪ್ಪ ಈ ರೀತಿ ಇರ್ತದೆ ಅಂತ, ಮತ್ತು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಬ್ಸ್ಕ್ರಿಪ್ಷನ್ ಸಹ ಸ್ವಲ್ಪ ಕೊಡಿಸಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.